ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣ ಉಲ್ಟಾ ಆಗಲಿದ್ದು ಪ್ರೇಕ್ಷಕರು ಕಾಯುತ್ತಿದ್ದ ಮಹಾಸತ್ಯಗಳು ಕೊನೆಗೂ ಬಯಲಾಗಿ ಬರಲಿವೆ. ಅಶ್ವಿನಿ ಮತ್ತು ದೇವಯಾನಿಯ ಮುಖವಾಡ ಕಳಚಿ ಬಿದ್ದಿದ್ದು ಅಜಿತ್ ಇಬ್ಬರಿಗೂ ಜೈಲು ದಾರಿ ತೋರಿಸಿದ್ದಾನೆ. ಬನ್ನಿ ಏನು ವಿಷಯ ಅಂತ ತಿಳಿದುಕೊಳ್ಳೋಣ. ಸಂಚಿಕೆಯ ಆರಂಭದಲ್ಲಿ ಅಶ್ವಿನಿ ತಾನು ರಾಣ ಮಗಳು ಎಂಬ ಸತ್ಯವನ್ನು ಬಯಲು ಮಾಡಿದಾಗ ಅದನ್ನು ತಡೆದುಕೊಳ್ಳಲಾಗದೆ ಶ್ರಾವಣ್ ಆಘಾತದಿಂದ ಕೆಳಗೆ ಕುಸಿದು ಬಿದ್ದು ಬಿಡುತ್ತಾನೆ. ಇದನ್ನು ನೋಡಿ ಇಡೀ ಕುಟುಂಬಕ್ಕೆ ದೊಡ್ಡ ಶಾಕ್ ಆಗುತ್ತದೆ. ಅಷ್ಟರಲ್ಲೇ ಅಶ್ವಿನಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡ್ತಾಳೆ. ದೇವಯಾನಿ ಕೂಡ ಅಶ್ವಿನಿ ಎಲ್ಲಿ ಅಜಿತ್ ಕೈಗೆ ಸಿಕ್ಕಿ ತನ್ನ ಹೆಸರನ್ನು ಹೇಳಿಬಿಡುತ್ತಾಳೋ ಎಂದು ಭಯಪಟ್ಟು ಕಣ್ಣ ಸನ್ನೆಯಲ್ಲಿ ಅಲ್ಲಿಂದ ಓಡಿ ಹೋಗುವಂತೆ ಅಶ್ವಿನಿಗೆ ಸೂಚಿಸ್ತಾಳೆ. ಅಶ್ವಿನಿ ಓಡಲು ತೊಡಗಿದಾಗ ಸತ್ಯಣ್ಣ ಅದನ್ನು ನೋಡಿ ಅಜಿತ್ಗೆ ತಿಳಿಸ್ತಾನೆ. ಅಜಿತ್ ತಕ್ಷಣವೇ ಶ್ರಾವಣನನ್ನು ನೋಡಿಕೊಳ್ಳುವಂತೆ ಸತ್ಯಣ್ಣನಿಗೆ ಹೇಳಿ ಅಶ್ವಿನಿಯನ್ನು ಹಿಡಿಯಲು ಬೆನ್ನಟ್ಟುತ್ತಾನೆ. ಅಶ್ವಿನಿ ಓಡುತ್ತಲೇ ತನ್ನ ಗ್ಯಾಂಗ್ನ ಗುಂಡಗಳಿಗೆ ಫೋನ್ ಮಾಡಿ ರಕ್ಷಿಸಲು ಕರೆಯುತ್ತಾಳೆ. ಅವಳನ್ನು ಕರೆದೊಯ್ಯಲು ಗುಂಡಗಳು ವ್ಯಾನ್ನಲ್ಲೇ ಬರುತ್ತಾರೆ. ಅಜಿತ್ ಅವಳನ್ನು ಹಿಡಿಯುವಷ್ಟರಲ್ಲಿ ಅಶ್ವಿನಿ ಆ ವ್ಯಾನ್ ಹತ್ತಿ ಎಸ್ಕೇಪ್ ಆಗ್ತಾಳೆ. ಆದರೆ ಅಜಿತ್ ಸುಮ್ಮನೆ ಬಿಡದೆ ಅಲ್ಲಿಯೇ ಇದ್ದ ಬೈಕೊಂದನ್ನು ತಗೊಂಡು ಸಿನಿಮಾ ಶೈಲಿಯಲ್ಲಿ ಆ ವ್ಯಾನನ್ನು ಚೀಸ್ ಮಾಡುತ್ತಾನೆ. ಅತ್ಯಂತ ರೋಚಕವಾಗಿ ಬೈಕ್ ಚಲಾಯಿಸುತ್ತಾ ವ್ಯಾನ್ ಒಳಗೆ ನುಗ್ಗುವ ಅಜಿತ್ ಅಲ್ಲಿದ್ದ ಸಿನಿಮಾ ಶೈಲಿಯಲ್ಲಿ ಆ ವ್ಯಾನನ್ನು ಚೇಸ್ ಮಾಡ್ತಾನೆ. ಅತ್ಯಂತ ರೋಚಕವಾಗಿ ಬೈಕ್ ಚಲಾಯಿಸುತ್ತಾ ವ್ಯಾನ್ ಒಳಗೆ ನುಗ್ಗುವ ಅಜಿತ್ ಅಲ್ಲಿಂದ ಗುಂಡಗಳನ್ನು ಹಿಗ್ಗಾಮುಗ್ಗಾ ಥಳಿಸಿ ವ್ಯಾನ್ನಿಂದ ಆಚೆ ಬಿಸಾಕಿ ವ್ಯಾನ್ ನಿಲ್ಲಿಸ್ತಾನೆ. ಮತ್ತೆ ಓಡಲು ಯತ್ನಿಸಿದ ಅಶ್ವಿನಿಯ ಜುಟ್ಟು ಹಿಡಿದು ಕೆನ್ನೆಗೆ ಬಾರಿಸುವ ಅಜಿತ್, ನನ್ನ ಮನಸ್ವಿಗೆ ಏನು ಮಾಡಿದ್ದೀಯ ಎಂದು ನಿಜ ಹೇಳದಿದ್ದರೆ ಇಲ್ಲೇ ಕೊಂದು ಹಾಕ್ತೇನೆ ಎಂದು ಗರ್ಜಿಸುತ್ತಾನೆ. ಅಜಿತ್ ಹೊಡೆತಕ್ಕೆ ತಡೆಯಲಾಗದ ಅಶ್ವಿನಿ ಅಳುತ್ತಾ ಎಲ್ಲ ಸತ್ಯವನ್ನು ಬಾಯಿಬಿಡುತ್ತಾಳೆ. ನಿನ್ನ ಹೆಂಡತಿ ಮನಸ್ವಿನಿಗೆ ಏನೂ ಆಗಿಲ್ಲ, ಅವಳು ನಿನ್ನ ಮನೆಯಲ್ಲೇ ಇದ್ದಾಳೆ. ಆದರೆ ಅದಕ್ಕಿಂತ ಮುಂಚೆ ನಿನ್ನ ಅತ್ತೆ ದೇವಯಾನಿಯ ಮುಖವಾಡ ನೋಡು. ಅಂದು ಕಾಡಿನಲ್ಲಿ ಶಾರದಾ ಅತ್ತೆಗೆ ಶೂಟ್ ಮಾಡಿ ಸಾಯಿಸಲು ಪ್ರಯತ್ನಿಸಿದ್ದು ಬೇರೆ ಯಾರೂ ಅಲ್ಲ, ಇದೇ ದೇವಯಾನಿ ಎಂದು ಬಾಂಬ್ ಸಿಡಿಸ್ತಾಳೆ. ಈ ಮಾತನ್ನು ಕೇಳಿ ಅಜಿತ್ಗೆ ತೀವ್ರ ಆಘಾತವಾಗುತ್ತದೆ. ಮುಂದುವರೆದು ಅಶ್ವಿನಿ, ನೀನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರುವ ನಿನ್ನ ಹೆಂಡತಿ ಭೂಮಿನೇ ಅಸಲಿ ಮನಸ್ವಿನಿ ಎಂಬ ರಹಸ್ಯವನ್ನು ಬಿಚ್ಚಿಡುತ್ತಾಳೆ. ತನ್ನ ಪ್ರೀತಿಯ ಹೆಂಡತಿ ಭೂಮಿಯೇ ಶ್ರಾವಣ್ ಮಾವನ ಮಗಳು ಮನಸ್ವಿನಿ ಎಂದು ತಿಳಿದಾಗ ಅಜಿತ್ಗೆ ಆಘಾತದ ಜೊತೆಗೆ ಅಪಾರ ಸಂತೋಷವಾಗುತ್ತದೆ. ತಕ್ಷಣವೇ ಅಜಿತ್ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಕರೆಸಿ ಅಶ್ವಿನಿಗೆ ಕೈಕೋಳ ತೊಡಿಸಿ ಅರೆಸ್ಟ್ ಮಾಡಿಸ್ತಾನೆ. ಮತ್ತೊಂದೆಡೆ ಶ್ರಾವಣ್ಗೆ ಆಸ್ಪತ್ರೆಗೆ ಸೇರಿಸಿದಾಗ ಅವನಿಗೆ ಮೈನರ್ ಅಟ್ಯಾಕ್ ಆಗಿರುವುದು ತಿಳಿಯುತ್ತದೆ. ಅಷ್ಟರಲ್ಲಿ ಅಜಿತ್ ಆಸ್ಪತ್ರೆಗೆ ಎಂಟ್ರಿ ಕೊಡುತ್ತಾನೆ. ಅಲ್ಲಿ ನಿಂತಿದ್ದ ದೇವಯಾನಿ ಬಳಿ ಬಂದು ಯು ಆರ್ ಅಂಡರ್ ಅರೆಸ್ಟ್ ಎಂದು ಗರ್ಜಿಸುತ್ತಾನೆ. ಮನೆಯವರೆಲ್ಲ ಯಾಕೆ ಎಂದು ಕೇಳಿದಾಗ ಶಾರದಾ ಅತ್ತೆಯ ಈ ಪರಿಸ್ಥಿತಿಗೆ ಈ ದೇವಯಾನಿಯೇ ಕಾರಣ, ನಮ್ಮ ಮನೆಯಲ್ಲಿ ಇದ್ದು ಹಾಲಿಗೆ ವಿಷ ಹಾಕಿದ ದ್ರೋಹಿ ಇವಳು ಎಂದು ಹೇಳಿ ದೇವಯಾನಿಗೆ ಕೆನ್ನೆಗೆ ರಪ್ ಅಂತ ಹೊಡೆಯುತ್ತಾನೆ. ತಕ್ಷಣವೇ ಪೊಲೀಸರು ದೇವಯಾನಿಯನ್ನು ಎಳೆದುಕೊಂಡು ಹೋಗ್ತಾರೆ. ಬಳಿಕ ಅಜಿತ್ ಭೂಮಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಹಣೆಗೆ ಮುತ್ತಿಡುತ್ತಾನೆ. ಇದನ್ನು ನೋಡಿ ಮನೆಯವರು ಕಕ್ಕಾಬಿಕ್ಕಿಯಾದ ಅಜಿತ್, ನಾವು ಇಷ್ಟು ದಿನ ಹುಡುಕುತ್ತಿದ್ದ ಮನಸ್ವಿನಿ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಭೂಮಿನೇ ಅಸಲಿ ಮನಸ್ವಿನಿ ಎಂದು ಹೇಳ್ತಾನೆ. ಈ ವಿಷಯ ಕೇಳಿ ಇಡೀ ಕುಟುಂಬಕ್ಕೆ ಸಂತಸದ ಕಣ್ಣೀರು ಬರುತ್ತದೆ. ಶ್ರಾವಣ್ಗೆ ಪ್ರಜ್ಞೆ ಬಂದಾಗ ಅಜಿತ್ ಅಪ್ಪ ಮಗಳನ್ನು ಒಂದು ಮಾಡ್ತಾನೆ. ಭೂಮಿ ಅಪ್ಪನನ್ನು ಅಪ್ಪಿಕೊಂಡು ಮೊದಲ ಬಾರಿಗೆ ಅಪ್ಪ ಎಂದು ಕರೆಯುತ್ತಾಳೆ. ಅಪ್ಪ ಮಗಳು ಮತ್ತು ಅಜಿತ್ ಭೂಮಿ ಒಂದಾಗುವುದರೊಳಗೆ ಮುಂದಿನ ಸಂಚಿಕೆ ಅತ್ಯಂತ ಅಂತ್ಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.